ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೊಂಡು ಬಂದಿದ್ದೀನಿ. ಈ ರೀತಿಯಾದಂಥ ಜಾಬು ಮತ್ತೆ ನಿಮಗೆ ಸಿಗೋದಿಲ್ಲ. ಬೇರೆ ಯಾವ ಕೆಲಸನೂ ಇದ್ರ ಮುಂದೆ ಲೆಕ್ಕಕ್ಕೆ ಬರಲ್ಲ. ಅಷ್ಟೇ ಈಸಿ ಆಗಿರೋಂಥ ಜಾಬ್ನ ತೊಗೊಂಡು ಬಂದಿದ್ದೀನಿ. ಲೈಕ್ ವಾಯ್ಸ್ ರೆಕಾರ್ಡರ್ ಪೋಸ್ಟ್ಗೆ ಇಲ್ಲಿ ಅಥವಾ ಜಾಬ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಏಜೆಂಟ್ಸ್ ಒನ್ಲಿ ಟೆಕ್ನಾಲಜಿ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ನಿಮ್ಮ ಕೆಲಸ ಬಂದು ಈ ಕಂಪ್ನಿ ಕಡೆಯಿಂದ ಕೆಲವೊಂದು ಸ್ಕ್ರಿಪ್ಟ್ಸ್ ಅಥವಾ ಪ್ಯಾರಾಗ್ರಾಫ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ನೀವು ಓದೋ ಥರ ಅಥವಾ ಅಲ್ಲಿರೋದನ್ನ ಹೇಳೋ ಥರ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಅವ್ರಿಗೆ ವಾಪಸ್ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸಿಂಪಲ್ ಆಗಿರೋವಂಥ ಕೆಲಸ ಗೈಸ್, ತುಂಬಾ ಸಿಂಪಲ್ ಆಗಿರೋವಂಥ ಕೆಲಸ. ಜಸ್ಟ್ ನೀವು ಅದನ್ನು ಓದಿ ವಾಯ್ಸ್ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋ ಅಂಥದ್ದಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಅವರ್ಲಿ ವೈಸ್ ಇವರು ಪೇ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ್ಲಿ ವೈಸ್ನ ಇಲ್ಲಿ ಪೇ ಮಾಡ್ತಾ ಇದ್ದಾರೆ. ಅದು ಕೂಡ ಡಾಲರ್ಸ್ ಲೆವೆಲಲ್ಲಿ, ಡಾಲರ್ಸಲ್ಲಿ ಅವ್ರು ನಿಮಗೆ ಪೇನ ಮಾಡ್ತಾರೆ. ನಿಮಗೆ ಇಲ್ಲಿ ಅವರ್ಲಿ ವೈಸು ಬಿಟ್ಟು ನೀವು ಎಷ್ಟು ಚೆನ್ನಾಗಿ ರೆಕಾರ್ಡಿಂಗ್ನ ಮಾಡಿಸಿ ಕಳಿಸ್ತೀರಾ ಅಷ್ಟು ಪ್ಲಸ್ ಬೋನಸ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ ಗೈಸ್. ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಮಾಡ್ಬೋದು. ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ, ಅಥವಾ ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಇಲ್ಲಿ ಹೈಯರಿಂಗ್ಸ್ನ ಲೈಕ್ ಅಪ್ಲೈನ ಮಾಡ್ಬೋದು. ನಿಮ್ಗೆ ಯಾವಾಗುತ್ತೆ 1 hours 2 hours ಹಾಫ್ ಆನ್ ಅವರ್ಸ್ ಆ ರೀತಿ, ಅಂದರೆ ಹಾಫ್ ಆನ್ ಅವರ್ಸ್ ಇಲ್ಲಿ ಅಲೋವಿಲ್ಲ. 1 hours ಆದರೂ ಅಟ್ಲೀಸ್ಟ್ ನೀವು ಇಲ್ಲಿ ರೆಕಾರ್ಡಿಂಗ್ಸ್ನ ಮಾಡಬೇಕಾಗಿರುತ್ತೆ. ಯಾಕಂದರೆ 1 hourಸ್ಗೆ ಇಲ್ಲಿ ಅಮೌಂಟ್ನ ಫಿಕ್ಸ್ ಮಾಡಿರೋವಂಥದ್ದು. ಸೊ ಯಾರು ಕೂಡ ಮಿಸ್ ಮಾಡಿಕೊಂಡೆ ಇಲ್ಲಿ ಅಪ್ಲೈನ ಮಾಡಿ. ಏಜ್ ಲಿಮಿಟ್ಸ್ ಇಲ್ಲ. ಸೊ ನಾನು ನಿಮಗೆ ಹೇಳಿದಾಗೆ ಹೌಸ್ ವೈಫ್, ಸ್ಟೂಡೆಂಟ್ಸ್, ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡಿ ನಿಮ್ಮ ಕೆಲಸನ ತೊಗೊಳ್ಳಿ. ಲೈಕ್ ಎಷ್ಟು ಡಾಲರ್ಸ್ನ ಕೊಡ್ತಾರೆ, ಏನು ವರ್ಕ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡಿಕೊಂಡೆ ಇದಕ್ಕೆ ಅಪ್ಲೈನ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಇದೇ ರೀತಿಯಾದಂಥ ಆಗ್ತಿರೋ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಅದರಿಂದ ನೋಡ್ತಿದ್ದಾಗೆ ಅಪ್ಲೈ ಮಾಡಿದರೆ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಏಜೆಂಟ್ ಒನ್ಲಿ ಟೆಕ್ನಾಲಜಿ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥದ್ದೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಸಪ್ರೇಟ್ ವೆಬ್ಸೈಟ್ ಅಲ್ಲ. ಹಾಗೆ ಇಲ್ಲಿ ನೀವು ನೋಡಿದ್ರೆ ವಾಯ್ಸ್ ರೆಕಾರ್ಡಿಂಗ್ ಪ್ರಾಜೆಕ್ಟ್ಸ್ ಅನ್ನೋ ಕಂಪ್ನಿಯ ಲೈಕ್ ಪೋಸ್ಟ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಜಸ್ಟ್ 3 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಇನ್ನು ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡಿ ಬೇಗ ಫ್ರೆಂಡ್ಸ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಈಸಿ ಆಗಿರೋಂಥ ಜಾಬ್ ಆಯಿತಾ. ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ತಿದ್ದಾಗೆ ನಾನು ಹೇಳಿರೋಂಥ ಫಾರ್ಮ್ಯಾಟಲ್ಲಿ ನೀವು ಅಪ್ಲೈನ ಮಾಡಿದರೆ ನಿಮಗೆ ಖಂಡಿತ ಇಂಟರ್ವ್ಯೂ ಕಾಲ್ ಬರುತ್ತೆ. ನೀವು ಲೈಕ್ ನೀವು ಹೈಯರ್ ಮಾಡೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಕಾಂಟ್ರಾಕ್ಟ್ ಬೇಸ್ಡ್ ಆಗಿರುತ್ತೆ. ನೀವು ಎಷ್ಟು ಪ್ರಾಜೆಕ್ಟ್ಸ್ನ ಮಾಡ್ತೀರಾ, ಎಷ್ಟು ಅವರ್ಸ್ನ ಸ್ಪೆಂಡ್ ಮಾಡ್ತೀರಾ ಅಷ್ಟು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಗೈಸ್. ಓಕೆನಾ. ಇನ್ನು ಜಾಬ್ ಏನಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಅಬೌಟ್ ದ ಜಾಬ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಬಂದು ಪಾಡ್ಕಾಸ್ಟ್ AI ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ AI ಪಾಡ್ಕಾಸ್ಟ್ಗಳಿರುತ್ತಲ್ವ, AI ಆ್ಯಪ್ಸ್ಗಳಿದೆ, ಇವಾಗ ವೆಬ್ಸೈಟ್ಸ್ಗಳು ಇದೆ ಅಲ್ವಾ, ಅದರ ರಿಲೇಟೆಡ್ ಇಲ್ಲಿ ಲೈಕ್ ಪಾಡ್ಕಾಸ್ಟ್ಗಳನ್ನ ಹಾಕ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾಸ್ ಅಥವಾ ಅವ್ರದ್ದೇ ಆದಂಥ ಕಂಪನೀಸ್ಗಳಲ್ಲಿ. ಅದಕ್ಕೆ ಕೆಲವೊಂದು ಓದಬೇಕಾಗಿರುತ್ತೆ, ಲೈಕ್ ಸ್ಕ್ರಿಪ್ಟ್ಸ್ ಥರ ಇರುತ್ತೆ ಅಥವಾ ಪ್ಯಾರಾಗ್ರಾಫ್ ರೀತಿಯಲ್ಲಿರುತ್ತೆ. ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ. ನೀವು ಅದನ್ನು ಓದಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಲೊಕೇಶನ್ ನೋಡಿದರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಇಂಡಿಯನ್ಸ್ಗೆ ಮಾತ್ರ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾದಲ್ಲಿರೋರು ಎಲ್ಲರೂ ಬೇಕಾದರೆ ಇದನ್ನು ಅಪ್ಲೈ ಮಾಡ್ಬೋದು. ಇನ್ನು ಟೈಪ್ ನೋಡಿದ್ರೆ ಪ್ರಾಜೆಕ್ಟ್ ಬೇಸ್ಡ್ ಆಗಿರುತ್ತೆ. ಅಂದರೆ ನೀವು ಎಷ್ಟು ಪ್ರಾಜೆಕ್ಟ್ಸ್, ಎಷ್ಟು ಅವರ್ಸ್ ಇಲ್ಲಿ ವರ್ಕ್ ಮಾಡ್ತೀರಾ ಅಷ್ಟು ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಹಾಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅಂತ ಇದೆ. ಸೊ ಫ್ಲೆಕ್ಸಿಬಲ್ ಇರುತ್ತೆ, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ರೆಕಾರ್ಡಿಂಗ್ಸ್ನ ಮಾಡಿ ಅವ್ರಿಗೆ ಕಳಿಸ್ಬೋದು. ಓಕೆನಾ. ಇನ್ನು ಅನ್ಲಿಮಿಟೆಡ್ ಅರ್ನಿಂಗ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಅಂದರೆ ಫಿಕ್ಸ್ಡ್ ಅರ್ನಿಂಗ್ಸ್ ಇರೋದಿಲ್ಲ, ಅನ್ಲಿಮಿಟೆಡ್ ಇರುತ್ತೆ. ನೀವು ಎಷ್ಟು ಬೇಕಾದರೂ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಕೊಬೋದು, ಯಾರು ಇಲ್ಲಿ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಫ್ಲೆಕ್ಸಿಬಲ್ ಆ್ಯಂಡ್ ಕ್ಯಾನ್ ಬಿ ಡನ್ ಎನಿ ಟೈಮ್ ಅಂತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳ್ದೆ ಅಲ್ಲ, ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಬೋದು. ಲೈಕ್ ನೀವು ಮಾರ್ನಿಂಗೇ ಮಾಡ್ತೀರಾ, ಅರ್ಲಿ ಮಾರ್ನಿಂಗ್ ಮಾಡ್ತೀನಿ, ಇಲ್ಲ ಈವ್ನಿಂಗ್ ಮಾಡ್ತೀನಿ, ಆಫ್ಟರ್ನೂನ್ ಮಾಡ್ತೀನಿ, ಇಲ್ಲ ನೈಟ್ ಮಾಡ್ತೀನಿ, ನಾನು 12 o'clock 11 o'clock ಅಂದರೂ ಕೂಡ ಯಾವಾಗ ಬೇಕಾದರೂ ನೀವು ಇಲ್ಲಿ
ಈ ಕೆಲಸನ ಮಾಡಿ ಅವ್ರಿಗೆ ಕಳಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಬೌಟ್ ದ ಪ್ರಾಜೆಕ್ಟ್ಸ್ ಅಂದರೆ ಕಂಪ್ಲೀಟಾಗಿ ನಿಮ್ಮ ಕೆಲಸ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದ ಪ್ರಾಜೆಕ್ಟ್ ಎ ಐ the podcast AI project is a global inventive capital national English from device speaking around the world ಅಂತ ಕೊಟ್ಟಿದ್ದಾರೆ. ಸೊ ಇದು ಪಾಡ್ಕಾಸ್ಟ್ ಇದೆ ಅಲ್ವಾ ಎ ಐ ಪ್ರಾಜೆಕ್ಟ್ಸ್ ಬಗ್ಗೆ, ಅದು ಬಂದು ವರ್ಲ್ಡ್ ವೈಡ್ ಗ್ಲೋಬಲ್ ವೈಲ್ಡ್ ಅದನ್ನು ಸೆಂಡ್ ಆಗುವಂಥದ್ದು. ಅದು ನ್ಯಾಷನಲ್ ಕ್ಯಾಪಿಟಲ್ಸ್ಗಳಿಗೂ ಕೂಡ ಸೆಂಡ್ ಆಗುತ್ತೆ. ಅದಕ್ಕೆ ನೀವು ಇಂಗ್ಲೀಷಲ್ಲಿ ಮಾತಾಡೋವಂಥವ್ರು ಸ್ಪೀಕರ್ ಬೇಕಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಕಂಪ್ಲೀಟಾಗಿ ಇಂಗ್ಲೀಷಲ್ಲೇ ಮಾತಾಡಬೇಕಾಗಿರುತ್ತೆ, ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಸೊ ಇಂಗ್ಲೀಷಲ್ಲಿ ಮಾತಾಡೋರು ಬೇಕಾಗಿದ್ದಾರೆ ವರ್ಲ್ಡ್ ವೈಲ್ಡ್ ಕಳಿಸೋದಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಯೋರ್ ರೆಕಾರ್ಡಿಂಗ್ ವಿಲ್ ಹೆಲ್ಪ್ ಟ್ರೈನರ್ ಇನ್ ನೆಕ್ಸ್ಟ್ ಜನರೇಷನ್ ಆಫ್ ಎ ಐ ಲ್ಯಾಂಗ್ವೇಜ್ ಆ್ಯಂಡ್ ವಾಯ್ಸ್ ರೆಕಗ್ನೈಸಿಂಗ್ ಮೋಡ್, ಇಂಪ್ರೂವಿಂಗ್ ಹೌ ಎ ಐ ಅಂಡರ್ಸ್ಟ್ಯಾಂಡ್ಸ್ ಎಫೆಕ್ಟಿವ್ ವಾಯ್ಸಸ್ ಅಕ್ರಾಸ್ ಆ್ಯಂಡ್ ಸ್ಟೈಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇದನ್ನು ಏನಕ್ಕೆ ರೆಕಾರ್ಡ್ನ ಅವ್ರು ಮಾಡಿಸ್ಕೊಳ್ತಾ ಇದ್ದಾರೆ ದುಡ್ಡು ಕೊಟ್ಟು ಅಂದರೆ ಎ ಐಗೆ ಟ್ರೈನ್ ಮಾಡೋದಕ್ಕೆ. ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಇಂಗ್ಲೀಷ್ ಆ್ಯಕ್ಸೆನ್ಸ್ ಇರುತ್ತೆ, ಬೇರೆ ಬೇರೆ ರೀತಿಯಾದಂಥ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಕೆಲವೊಂದು ಸ್ಟೇಟ್ಸಲ್ಲಿ ತುಂಬ ಫಾಸ್ಟಾಗಿ ಮಾತಾಡ್ತಾರೆ, ಕೆಲವೊಂದು ಕಡೆ ಸ್ಲೋ ಆಗಿ ಮಾಡ್ತಾರೆ. ಲೈಕ್ ಗ್ರಾಮಟಿಕ್ ಎಲ್ಲ ಬೇರೆ ಬೇರೆನೇ ಇರುತ್ತೆ. ಸೊ ಇಂಡಿಯನ್ಸ್ ಅಲ್ಲಿ ಹೇಗೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಆ ರೀತಿಯಾದಂಥ ಇಂಗ್ಲೀಷ್ನ ಎ ಐಗೆ ಟೀಚ್ ಮಾಡೋದಕ್ಕೆ ಅಥವಾ ಫೀಡ್ ಮಾಡೋದಕ್ಕೆ ನೀವು ಕಳಿಸೋವಂಥ ರೆಕಾರ್ಡಿಂಗ್ಸು ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಜನ್ರೇಷನ್ ಹೇಗಿದೆ ಅಂದರೆ ನಾವು ವಾಯ್ಸ್ ಹೇಳಿದ್ರೇ ಎ ಐ ಅದನ್ನು ಅರ್ಥ ಮಾಡ್ಕೊಂಡು ಬೇಕಾಗಿರೋಂಥ ಆನ್ಸರ್ಸ್ನ ಕೊಡ್ತಾ ಇದೆ ಅಲ್ವಾ, ಅದಕ್ಕೂ ಕೂಡ ನೀವು ರೆಕಾರ್ಡ್ ಮಾಡಿ ಕಳಿಸುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ವಾಯ್ಸ್ ಬೇರೆ ಬೇರೆ ರೀತಿ ಇರುತ್ತೆ, ಸ್ಪೀಡಾಗಿ ಹೇಳ್ತಾರೆ, ಸ್ಲೋ ಆಗಿ ಹೇಳ್ತಾರೆ, ಅಥವಾ ಇಂಗ್ಲೀಷಲ್ಲೇ ಬೇರೆ ಬೇರೆ ರೀತಿಯಾದಂಥ ಗ್ರಾಮರ್ಗಳನ್ನ ಯೂಸ್ ಮಾಡಿ ಮಾತಾಡ್ತಾರೆ. ಸೊ ಇಲ್ಲಿ ನೀವು ಕಳಿಸುವಂಥದ್ದು ಎ ಐಗೆ ಎಲ್ಲ ರೀತಿಯಾಗಿ ಅರ್ಥ ಆಗೋ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಒಂಥರ ಮಾತಾಡಿದ್ರೆ ಇನ್ನೊಬ್ರು ಇನ್ನೊಂದು ಥರ ಮಾತಾಡ್ತಾರೆ. ಅದನ್ನೆಲ್ಲನೂ ಯೂಸ್ ಮಾಡಿಕೊಂಡು ನಾವಿಲ್ಲಿ ಅದಕ್ಕೆ ಫೀಡ್ ಮಾಡ್ತೀವಿ, ಟ್ರೈನ್ ಮಾಡ್ತೀವಿ. ಅದರಿಂದ ನೀವು ಕಳಿಸೋವಂಥದ್ದು ಇಲ್ಲಿ ಈ ರೀತಿ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ಮ ಕೆಲಸ ಏನು, ಅದರಿಂದ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ವಿ ಆರ್ ಇನ್ವೈಟಿಂಗ್ ಇಂಗ್ಲಿಷ್ ಸ್ಪೀಕರ್ಸ್ ಇನ್ ಇಂಡಿಯಾ ಟು ಜಾಯಿನ್ ಅ ಪಾಡ್ಕಾಸ್ಟ್ ಹೋಸ್ಟರ್ ಆ್ಯಂಡ್ ಹೋಸ್ಟರ್ ಆ್ಯಂಡ್ ರಿಲೇಟೆಡ್ ಇಂಗ್ಲೀಷ್ ಇನ್ ದಿಸ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಪಾಡ್ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡೋವಂಥ ಇಂಡಿಯನ್ಸ್ನ ಇಲ್ಲಿ ನಾವು ನಮ್ಮ ಟೀಮ್ಗೆ ಜಾಯಿನ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಪಾಡ್ಕಾಸ್ಟ್ ಹೋಸ್ಟ್ ಮತ್ತು ಹೋಸ್ಟ್ ಆಗಿ ಇಲ್ಲಿ ನಾವು ತೊಗೊಳ್ತಾ ಇದ್ದೀವಿ. ಅಂದರೆ ನೀವು ಅಲ್ಲಿ ಹೋಗಿ ಏನು ಮಾಡುವಂಥದ್ದಿಲ್ಲ, ಮನೆಯಿಂದಲೇ ಅದನ್ನು ರೆಕಾರ್ಡ್ ಅಂದರೆ ಹೋಸ್ಟ್ಗೆ ಕೆಲವೊಂದು ಡೈಲಾಗ್ಸ್ ಅಲ್ಲ, ಅದು ಲೈಕ್ ಪ್ಯಾರಾಗ್ರಾಫ್ ಅಥವಾ ಲೈಕ್ ಸ್ಕ್ರೀನ್ ಥರ ಸೆಂಟೆನ್ಸ್ನ ಅವರು ಬರೆದು ಕಳಿಸಿರ್ತಾರೆ ನಿಮಗೆ ಪ್ಯಾರಾಗ್ರಾಫ್ನ, ಅದನ್ನು ಓದಿ ಅವ್ರಿಗೆ ವಾಪಸ್ಸು ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಇಂಗ್ಲೀಷಲ್ಲಿ ಮಾಡಬೇಕಾಗಿರುತ್ತೆ. ಅದು ಇಂಟರ್ನ್ಯಾಷನಲ್ ಪಾಡ್ಕಾಸ್ಟ್ಗಳಲ್ಲೂ ಕೂಡ ಪ್ಲೇ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನೀವೇನು ಹೆದರ್ಕೊಳೋಗಿಲ್ಲ, ನಿಮಗೆ ಕಾಮನ್ ನಾರ್ಮಲ್ ಇಂಗ್ಲೀಷ್ ಬರುತ್ತೆ, ನನಗೆ ಮಾತಾಡ್ತೀನಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮಗೆ ಎಲ್ಲ ಗೊತ್ತಿರಬೇಕು ಅನ್ನೋದು ಏನೂ ಇಲ್ಲ. ಅವರು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಜಸ್ಟ್ ಓದ್ಕೊಳ್ಳಿ. ಅದನ್ನೇನು ನೀವು ಅದು ಕೊಟ್ಟಿದ ತಕ್ಷಣ ಹೇಳಬೇಕು ಅನ್ನೋದು ಏನಿಲ್ಲ. ನೀವು ಅರ್ಧ ಗಂಟೆ ತೊಗೊಳ್ಳಿ, 1 ಅವರ್ ತೊಗೊಳ್ಳಿ, ಇಲ್ಲ 2 ಅವರ್ ತೊಗೊಳ್ಳಿ, ಅಲ್ಲಿ ಕೊಟ್ಟಿರೋದನ್ನ ನೀಟಾಗಿ ಓದ್ಕೊಂಡು ಅದನ್ನೇ ನೋಡಿಕೊಂಡು ವಾಪಸ್ಸು ರೆಕಾರ್ಡ್ ಮಾಡಿ ಕಳಿಸ್ಬೋದು. ಫಸ್ಟ್ ಅಟೆಂಪ್ಟಲ್ಲಿ ನೀವು ಕರೆಕ್ಟಾಗಿ ಮಾಡಬೇಕು ಅನ್ನೋದು ಏನಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಕ್ಸ್ನ ತೊಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಟೈಮ್ನ ತೊಗೊಳ್ಳಿ, ಎಡಿಟ್ ಮಾಡಿ, ಬಟ್ ಒಂದು ರೆಕಾರ್ಡಿಂಗ್ ಆಗಿ ಅದನ್ನು ಮಾಡಿ ಕಂಪ್ನಿಗೆ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ಸೊ ಈಸಿ ಇದೆ ಗೈಸ್, ಈ ಕೆಲಸ ತುಂಬ ಕಷ್ಟ ಏನಿಲ್ಲ, ತುಂಬ ಈಸಿ ಇರುವಂಥದ್ದು. ಇಂಗ್ಲೀಷಲ್ಲಿ ಕೊಟ್ಟಿರೋಂಥ ಸ್ಕ್ರಿಪ್ಟ್ನ ಓದ್ಬಿಟ್ಟು ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋವಂಥದ್ದು ಏನು ಕಷ್ಟ ಇಲ್ಲ. ಸೊ ಆದಷ್ಟು ಎಲ್ಲರೂ ಕೂಡ ಅಪ್ಲೈ ಮಾಡಿ, ಆಯಿತಾ? ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಪೇಮೆಂಟ್ ಮೆಥಡ್ ಕೊಟ್ಟಿದ್ದಾರೆ ನೋಡಿ, ಇದು ಬೆಸ್ಟ್ ಪಾರ್ಟ್ ಅಂತ ಹೇಳ್ತೀನಿ ನಾನು ನಿಮಗೆ. ಲೈಕ್ ಇಲ್ಲಿ ಹೋಸ್ಟಾಗಿ ಲೈಕ್ ಓದ್ತಾರೆ ಅಲ್ವಾ, ಅವ್ರಿಗೆ ಪರ್ ಆರ್ 1 ಅವರ್ ನೀವು ರೆಕಾರ್ಡಿಂಗ್ನ ಮಾಡಿಕೊಟ್ರೆ, ಅದನ್ನು ಅಂದರೆ 60 ಮಿನಿಟ್ಸ್ ರೆಕಾರ್ಡಿಂಗ್ನ ಮಾಡಿಕೊಟ್ರೆ $4 ಕೊಡ್ತೀವಿ 1 ಅವರ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 1 ಅವರ್ಗೆ ನಿಮಗೆ 361 ರೂಪೀಸ್ ಕೊಡ್ತಾ ಇದ್ದಾರೆ. ಓಕೆನಾ? 360 ಅಂತಲೇ ತೊಗೊಳ್ಳಿ, ₹1 ಬೇಡ ಅಂದರೆ 360 ರೂಪೀಸ್ ಪರ್ ಆರ್ ಕೊಡ್ತಾ ಇದ್ದಾರೆ ನಿಮಗೆ ಹೋಸ್ಟಾಗಿ ಲೈಕ್ ರೆಕಾರ್ಡಿಂಗ್ ಮಾಡಿ ಕಳಿಸೋರಿಗೆ. ಹೋಸ್ಟಾಗಿ ನಿಮ್ಮನ್ನ ತೊಗೊಂಡ್ರು ಅಂದರೆ
$3.50 ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ $315 ಪರ್ ಅವರ್ ಕೊಡ್ತಾರೆ ನಿಮಗೆ. ಅದೇ ರೀತಿ ನೀವು ಎಷ್ಟು ಅವರ್ಸ್ಗಳನ್ನ ನೀವು ರೆಕಾರ್ಡ್ ಮಾಡಿಕೊಡ್ತೀರಾ ಅಷ್ಟು ಅಮೌಂಟ್ನ ನಿಮಗೆ ಅವರು ಕೊಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅದರ್ ಅರ್ನಿಂಗ್ಸ್ ನೀವೇನು ಮಾಡ್ಕೊಳ್ಬೋದು ಅಂದರೆ ಅರ್ನ್ ಅಪ್ ಟು $70 ಬೋನಸ್ ಫಾರ್ ಕಂಪ್ಲೀಟಿಂಗ್ ಯುವರ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ದಿನದಲ್ಲಿ 2 hours ಅಥವಾ 3 hours ಕಂಪ್ಲೀಟ್ ಮಾಡಿದರೆ ಅಥವಾ ವೀಕಲ್ಲಿ ನೀವು 6 to 7 hours ಕಂಪ್ಲೀಟ್ ಮಾಡಿದರೆ ಇಷ್ಟು ಬೋನಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ರೀತಿ ನೀವು ಅವ್ರಿಗೆ ಕೊಟ್ಟಿರೋಂಥ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಟ್ರಿ ಅಂದರೆ ಲೈಕ್ ಹೇಳಿದೆ ಅಲ್ವಾ, ದಿನದಲ್ಲಿ 3 hours ಅಥವಾ ವೀಕಲ್ಲಿ 5 hours 6 hours ಆ ರೀತಿ ಅವರು ಹೇಳ್ತಾರೆ ನಿಮಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಅಥವಾ ಆನ್ ಬೋರ್ಡಿಂಗ್ ಮಾಡ್ಕೊಳ್ಬೇಕಾದ್ರೆ ಏನು ಅಂತ. ಅಷ್ಟು ಅವರ್ಸ್ ಏನಾದ್ರು ನೀವು ಕಂಪ್ಲೀಟ್ ಮಾಡಿಕೊಟ್ರೆ ಆ ಅವರ್ಸ್ಗೆ ನಿಮಗೆ ಕಂಪ್ಲೀಟಾಗಿ $70 ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ $70 ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದರೆ ನಿಮಗೆ 6,308 ಅಂದರೆ $6,300 ಆಗುತ್ತೆ ಅರೌಂಡ್. ಓಕೆನಾ? ಸೊ ಯಾರು ಕೊಡ್ತಾರೆ ಅಂದರೆ ಈಸಿ ಪ್ಲಸ್ ಬೋನಸ್ ನಿಮಗೆ ನಿಮ್ಮ ಅವರ್ಲಿ ವೈಸ್ ಮಾಡಿರೋದು ಬಿಟ್ಟು ಅವ್ರು ಹೇಳಿರೋ ಅಷ್ಟು ಅವರ್ಸ್ನ ನೀವು ಕಂಪ್ಲೀಟ್ ಮಾಡಿಕೊಟ್ರೆ $6,300 ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೀವೇನಾದ್ರು ರೆಫರ್ ಮಾಡಿದ್ರಿ, ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಿದ್ರಿ, ಅವರಿಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನಿಮಗೆ $2,000 ಪ್ಲಸ್ವರೆಗೂ ಕೊಡ್ತೀವಿ. ಅವ್ರು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅದ್ರ ಮೇಲೆ $2,000 ಆದರೂ ನಾವು ಕೊಡ್ತೀವಿ ನಿಮಗೆ ಅಂತ ಹೇಳಿದ್ದಾರೆ. $2,000ನ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ದು ನೋಡಿ. $2,000 ಇನ್ ಇಂಡಿಯನ್ ರುಪೀಸ್ ಅಥವಾ ರುಪೀಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಅಮೌಂಟ್ ಬರುತ್ತೆ. ನಾನು ಹೇಳಿದ್ರೆ ನಂಬಲ್ಲ ಫ್ರೆಂಡ್ಸ್, ನೀವು $1,80,244 ಆಗುತ್ತೆ. ಓಕೆನಾ? ಇಷ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ನಾನು ಹೇಳ್ತಾ ಇರೋವಂಥದ್ದಲ್ಲ, ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲೇ ಅವರೇ ಪೋಸ್ಟ್ ಮಾಡಿರೋವಂಥದ್ದು. ಓಕೆನಾ? ಇಷ್ಟನ್ನು ನಿಮಗೆ ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಏನಾದ್ರು ಇಲ್ಲಿ ನೀವು ರೆಫರ್ ಮಾಡಿರೋರು ಇಲ್ಲೇನಾದ್ರು ವರ್ಕ್ ಮಾಡಿದ್ರೆ ನಿಮಗೆ ಇಷ್ಟು ಬೋನಸ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡಿಕೊಂಡೆ ಇಲ್ಲಿ ಅಪ್ಲೈನ ಮಾಡಿ ನಿಮಗೆ ಕೆಲಸ ಸಿಕ್ತು ಅಂದರೆ ಇಲ್ಲಿ ನೀವು ವರ್ಕ್ ಮಾಡಿ ನೋಡಿ. ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಮಿಸ್ ಮಾಡದೆ ರೆಫರ್ನ ಮಾಡಿ. ಯಾರೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಜಾಬ್ಗೆ ಅವ್ರಿಗೆ ಈ ವಿಡಿಯೋ ನೀವು ನೋಡಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ತಿದ್ದಾಗೆ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆ? ಮಿಸ್ ಮಾಡ್ಕೊಬೇಡಿ. ಇದರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅದೇ ರೀತಿ ನನಗೂ ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗೂ ಇರುತ್ತೆ. ಓಕೆ? ಇನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನಿಮಗೆ ರಿಕ್ವೈರ್ಮೆಂಟ್ಸ್ ಕೇಳಿದೆ. ಇಲ್ಲಿ ನಿಮ್ಮನ್ನ ಹೈಯರ್ ಮಾಡಬೇಕಂದ್ರೆ ನಿಮಗೆ ಏನು ರಿಕ್ವೈರ್ಮೆಂಟ್ಸ್ ಅಂತ ಕೇಳಿದೆ. ತುಂಬ ಏನಿಲ್ಲ, ಸಿಂಪಲ್ ಆಗಿದೆ. ಮಾಮೂಲಿಯಾಗಿ ಕೆಲಸ ಕೊಡೋರು ಇಷ್ಟು ಚಿಕ್ಕ ರಿಕ್ವೈರ್ಮೆಂಟ್ಸ್ನ ಕೇಳಿರಲ್ಲ ಫ್ರೆಂಡ್ಸ್. ಓಕೆ? ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಹೇಳಿದೆ. ಸೊ ಇಂಗ್ಲೀಷಲ್ಲಿ ನಿಮಗೆ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದೆ. ಹಾಗೆ ಕ್ಲಿಯರ್ ಸ್ಪೀಕಿಂಗ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀಟಾಗಿ ಮಾತಾಡೋದಕ್ಕೆ ಬರಬೇಕು. ಇವಾಗ ನಾನು ನಿಮಗೆ ಹೇಗೆ ನೀಟಾಗಿ ಹೇಳ್ತಾ ಇದ್ದೀನಿ ಅಲ್ವಾ, ಏನು ಕೂಡ ಲೈಕ್ ಕೆಲವೊಬ್ಬರು ವಾಯ್ಸ್ ಒಂಥರ ಇರ್ತಾರೆ ಅಥವಾ ತೊದಲಿಸ್ತಾರೆ, ಗ್ಯಾಪ್ ಕೊಡ್ತಾರೆ. ಅಂದರೆ ಗ್ಯಾಪ್ ಬರೋದಿಲ್ಲ, ತೊದಲಿಸೋದು ಅಥವಾ ಅರ್ಥ ಆಗದೆ ಇರೋ ಹಾಗೆ ಮಾತಾಡೋ ಅಂಥದ್ದು ಇರಬಾರ್ದು. ನಿಮ್ಮ ವಾಯ್ಸ್ ನೀಟಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ವಿತ್ ಸ್ಟೇಬಲ್ ಇಂಟರ್ನೆಟ್ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಅಥವಾ ಡೆಸ್ಕ್ಟಾಪ್ ಇರಬೇಕು, ವೈಫೈ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮೂರಲ್ಲಿ ಯಾವ್ದಾದ್ರು ಅಲ್ಲ, ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಡೌನ್ಲೋಡ್ ಸ್ಪೀಡ್ ಎಷ್ಟಿರಬೇಕು ವೈಫೈದು ಅಂದರೆ 25 Mbps ಡೌನ್ಲೋಡ್ ಇರಬೇಕು. ಹಾಗೆ 5+ Mbps ಅಪ್ಲೋಡ್ ಇರಬೇಕು ಅಂತ ಕೇಳ್ತಿದ್ದಾರೆ. ಕಾಮನ್ ಆಗಿ ಇದು ಹಾಟ್ಸ್ಪಾಟಲ್ಲೇ ಬಂದುಬಿಡುತ್ತೆ, ಈ ಲೆವೆಲ್ದು ಅರೌಂಡ್ ಈ ಲೆವೆಲಲ್ಲಿ ಬಂದುಬಿಡುತ್ತೆ. ಇಲ್ಲಾಂದರೂ ಅದು ನೆಟ್ ಜಾಸ್ತಿ ಬೇಕಾಗಿರೋದ್ರಿಂದ ವೈಫೈ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಹಾಕಿಸ್ಕೊಳ್ಳಿ. ಓಕೆನಾ? ಏನು ತುಂಬ ಕಷ್ಟ ಇಲ್ಲ, ಹಾಕಿಸ್ಕೊಳ್ಬೋದು. ನೀವು ಬೇಕಾದರೆ ಫಸ್ಟು ಹಾಟ್ಸ್ಪಾಟಲ್ಲೇ ಅನ್ಲಿಮಿಟೆಡ್ ಹಾಕಿಸ್ಕೊಂಡು ಟ್ರೈನ ಮಾಡಿ ನೀವು ಮಾಡ್ಬೋದು. ಇದನ್ನು ನನ್ನ ಕೈಲಿ ಆಗ್ತಾಯಿದೆ ಅಂದಮೇಲೆ ಬೇಕಾದರೆ ನೀವು ಅಲ್ಲಿ ವೈಫೈನ ಹಾಕಿಸ್ಕೊಳ್ಬೋದು. ಇನ್ನು ಕ್ವಿಕ್ ರೆಕಾರ್ಡಿಂಗ್ ಎನ್ವೈರ್ಮೆಂಟ್ ಅಂತ, ಕ್ವೈಟ್ ರೆಕಾರ್ಡಿಂಗ್ ಎನ್ವೈರ್ಮೆಂಟ್ ಅಂತ ಕೇಳ್ತಿದ್ದಾರೆ. ಸೊ ನೀವು ರೆಕಾರ್ಡ್ ಮಾಡಬೇಕಾದ್ರೆ ನಿಮ್ಮ ವಾಯ್ಸ್ ಬಿಟ್ಟು ಬೇರೆ ಯಾವ ವಾಯ್ಸ್ಗಳು ಹಿಂದೆಗಡೆ ಸೌಂಡ್ ರೆಕಾರ್ಡಿಂಗ್ ಆಗಬಾರ್ದು. ಆ ರೀತಿಯಾದಂಥ ಕ್ವೈಟ್ ಸೈಲೆಂಟ್ ಆಗಿರುವಂಥ ಎನ್ವೈರ್ಮೆಂಟ್ ಇರಬೇಕು ನಿಮಗೆ ರೆಕಾರ್ಡ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಆರ್ ಮೈಕ್ರೋಫೋನ್ಸ್ ವಿತ್ ಗುಡ್ ಆಡಿಯೋ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಅಂದರೆ ನೀವು ಮೈಕ್ ಹಾಕ್ಕೊಳ್ಬೇಕಾಗಿರುತ್ತೆ, ಅದು ವಾಯ್ಸ್ ಕ್ಯಾನ್ಸಲೇಷನ್ ಇರಬೇಕು ಮತ್ತು ಒಳ್ಳೆ ವಾಯ್ಸ್ನ ಕ್ಯಾಪ್ಚರ್ ಮಾಡುವಂಥ ಲೈಕ್ ಹೆಡ್ಫೋನ್ಸ್ ಅದಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ಬರುತ್ತೆ ಆಯಿತಾ.
ಹೆಡ್ಫೋನ್ಸ್ಗಳು. ಆದಷ್ಟು ನೀವು ಯು ಎಸ್ ಬಿ ಕೇಬಲ್ಸ್ದು ತೊಗೊಳ್ಳಿ. ಯು ಎಸ್ ಬಿ ತೊಗೊಂಡ್ರೆ ಅದು ನಾಯ್ಸ್ ಕ್ಯಾನ್ಸಲೇಷನ್ಸು ಚೆನ್ನಾಗಿ ಬರುತ್ತೆ. ಲ್ಯಾಪ್ಟಾಪಲ್ಲಿ ನೀವು ಮಾಡೋದ್ರಿಂದ ಲೈಕ್ ನಿಮಗೂ ಕೂಡ ಅದು ಹಿಡ್ಕೊಳ್ಬೇಕು ಅಥವಾ ಕಿವಿ ಪೇಯ್ನ್ ಬರುತ್ತೆ ಅನ್ನೋದಿಲ್ಲ, ಸುಮ್ಮನೆ ಹಾಕ್ಕೊಂಡು ಮಾತಾಡ್ಬೋದು. ಇವಾಗ ನಾನು ಕೂಡ ಅದೇ ರೀತಿಯಾದಂಥ ಹೆಡ್ಫೋನ್ಸಿಂದ ರೆಕಾರ್ಡಿಂಗ್ಸ್ನ ಮಾಡ್ತಾಯಿದ್ದೀನಿ. ನೀವು ವಾಯ್ಸ್ ಎಷ್ಟು ಕ್ಲಾರಿಟಿಯಿಂದ ಬರುತ್ತೆ ಅಂತ ನೋಡ್ಬೋದು. ನಾನು ಲಾಜಿಟೆಕ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಂಪ್ನಿದಾಗುತ್ತೆ, ಎಷ್ಟು ಬಜೆಟ್ದಾಗುತ್ತೆ ಅದನ್ನು ನೀವು ತೊಗೊಳ್ಬೋದು. ಓಕೆನಾ. ನೀವು ಅರ್ಲಿ ಮಾರ್ನಿಂಗ್ ಮಾಡ್ತೀನಿ ಅಂದ್ರೂ ಆರಾಮಾಗಿ ಪೀಸ್ಫುಲ್ ಆಗಿರುತ್ತೆ, ಈಸಿಯಾಗಿ ಸೌಂಡ್ಲೆಸ್ ಆಗಿ ಮಾಡಿ ಕೊಡ್ಬೋದು. ಇನ್ನು ಇಲ್ಲಿ ಕಂಫರ್ಟಬಲ್ ಸ್ಪೀಕಿಂಗ್ ಆನ್ ಅ ವೆರೈಟಿ ಆಫ್ ಟಾಪಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಪೆಸಿಫಿಕ್ ಟಾಪಿಕ್ಸ್ ಇರೋದಿಲ್ಲ, ಬೇರೆ ಬೇರೆ ಟಾಪಿಕ್ಸ್, ಇವಾಗ ಕುಕ್ಕಿಂಗ್ ಇಲ್ಲ ಎಜುಕೇಷನ್ನು, ಮೆಡಿಕಲ್, ಈ ರೀತಿಯಾದಂಥ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಅವರು ಸ್ಕ್ರಿಪ್ಟ್ ಮಾಡಿ ನಿಮಗೆ ಕಳಿಸ್ತಾರೆ. ಅದನ್ನು ಹೇಗಿದೆ ಅದನ್ನು ನೋಡಿಕೊಂಡು ಹಾಗೆ ರೆಕಾರ್ಡಿಂಗ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವಿಲ್ಲಿ ಆಲ್ರೆಡಿ ಸ್ಕ್ರಿಪ್ಟ್ನ ಕೊಡೋದ್ರಿಂದ ನಿಮಗೇನು ಕಷ್ಟ ಆಗೋದಿಲ್ಲ, ಆಯಿತಾ. ಅಲ್ಲಿರೋದನ್ನೇ ನೀವು ಜಸ್ಟ್ ಓದಿ ರೆಕಾರ್ಡಿಂಗ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ನಿಮಗೇನಾದರೂ ಇವಾಗ ಮೆಡಿಕಲು ಆ ರೀತಿಯಾದಂಥ ಯಾವ್ದಾದ್ರು ಕಷ್ಟ ಇದೆ, ವರ್ಡ್ಸ್ಗಳು ಅರ್ಥ ಆಗ್ತಾಯಿಲ್ಲ ಅಂದರೆ ಅದನ್ನು ಸ್ಕ್ಯಾನ್ ಮಾಡಿ ChatGPTಲಿ ಹಾಕ್ಬಿಡಿ, ಇಲ್ಲ ಗೂಗಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹಾಕ್ಬಿಡಿ. ಅದು ಹೇಳುತ್ತೆ, ಫಸ್ಟಿಂದ ಎಂಡ್ವರೆಗೂ ಅದು ಓದುತ್ತೆ, ಆಯಿತಾ. ಅದನ್ನೇ 1-2-3 ಟೈಮ್ಸ್ ಕೇಳಿಸ್ಕೊಂಡ್ರೆ ಆ ವರ್ಡ್ಸ್ ನಿಮಗೆ ಫೆಮಿಲಿಯರ್ ಆಗಿಬಿಡುತ್ತೆ, ಅರ್ಥ ಆಗುತ್ತೆ ಅದು ಏನು ವರ್ಡು ಅಂತ ನೀವು ಹೇಳ್ಬೋದು. ಆ ರೀತಿ ಒಂದು 5-6 ಟೈಮ್ಸ್ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ಬೇಕಾದರೆ ನೀವು ರೆಕಾರ್ಡಿಂಗ್ನ ಮಾಡಿಸಿ ಕಳಿಸ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ಇಂಗ್ಲೀಷ್ ಓದ್ತೀವಿ ಅಂದರೆ ಅದು ಬಂದುಬಿಡುತ್ತೆ. ಓಕೆನಾ. ಸೊ ಈಸಿ ಇರೋವಂಥದ್ದು ಯಾವುದೇ ಟಾಪಿಕ್ಸ್ ಕೊಟ್ಟರು ನೀವು ಅದ್ರ ಮೇಲೆ ರೆಕಾರ್ಡಿಂಗ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅವರು ಸ್ಕ್ರಿಪ್ಟ್ ಕೂಡ ಕೊಡ್ತಾರೆ. ಹಾಗೆ ಎಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಆರ್ ರೆಕಾರ್ಡಿಂಗ್ ಆ್ಯಂಡ್ ಸಬ್ಮಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರೊಂದು ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ, ಲೈಕ್ ಹೇಗೆ ಅಂದರೆ ಸೌಂಡ್ಸ್ ಇರಬಾರ್ದು, ಹೆಡ್ಫೋನ್ಸ್ನೇ ಯೂಸ್ ಮಾಡಬಾರ್ದು, ಆ ರೀತಿಯಾದಂಥ ಗೈಡ್ಲೈನ್ಸ್ನ ಅವ್ರು ಕೊಟ್ಟಿರ್ತಾರೆ. ಅದನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ. ಹಾಗೆ ಲೈಕ್ ಸಬ್ಮಿಷನ್ ಇದೇ ರೀತಿ ಮಾಡಬೇಕು, ಈ ರೀತಿನೇ ಸೆಂಡ್ ಮಾಡಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಅದೇ ರೀತಿ ನೀವು ಅವ್ರಿಗೆ ಸೆಂಡ್ ಮತ್ತು ರೆಕಾರ್ಡಿಂಗ್ಸ್ನ ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೇ ಸಿಂಪಲ್ ಆಗಿರೋವಂಥದ್ದು. ಇನ್ನು ಲೈಕ್ ಇಲ್ಲೇನು ಕೇಳಿದ್ದಾರೆ ಅಂದರೆ ಐಡಲ್ ಕ್ಯಾಂಡಿಡೇಟ್ಸ್ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅಥವಾ ಹೇಗಿರುತ್ತೆ ಅಂದರೆ ಎಂಜಾಯ್ ಕನ್ವರ್ಸಿಂಗ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್. ಅಂದರೆ ನೀವು ಕಾನ್ವರ್ಸೇಷನ್ ಮಾತಾಡೋದಕ್ಕೆ ಅಥವಾ ಸ್ಟೋರಿ ಟೆಲ್ಲಿಂಗ್ ಥರ ಹೇಳೋದಕ್ಕೆ, ಸ್ಟೋರಿ ಹೇಳೋದಕ್ಕೆಲ್ಲ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಎಂಜಾಯ್ ಮಾಡಬೇಕು ನೀವು. ಆವಾಗ ಇಲ್ಲಿ ಈ ಟಾಪಿಕ್ಸ್ ಅಥವಾ ಸ್ಟೋರಿಗಳು ಕೊಡ್ತಾರಲ್ವ, ಅದನ್ನು ನಿಮಗೆ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಂಫರ್ಟಬಲ್ ಎಂಜಾಯಿಂಗ್ ಎವ್ರಿ ಡೇ ಟಾಪಿಕ್ಸ್. ಓಕೆ, ಲೈಕ್ ಹೇಳಿದ್ರಲ್ವ, ದಿನ ಬೇರೆ ಬೇರೆ ರೀತಿಯಾದಂಥ ಟಾಪಿಕ್ಸ್ನ ಕೊಡ್ತೀವಿ ಅಥವಾ ಡಿಫ್ರೆಂಟ್ ಟೈಪ್ ಆಫ್ ಟಾಪಿಕ್ಸ್ ಮೇಲೆ ನೀವು ರೆಕಾರ್ಡಿಂಗ್ಸ್ನ ಮಾಡಬೇಕಾಗಿರುತ್ತೆ ಅಂತ. ಸೊ ಎವ್ರಿ ಡೇ ಬೇರೆ ಬೇರೆ ಟಾಪಿಕ್ಸ್ಗಳನ್ನ ಕೊಡ್ತೀವಲ್ವ, ಅದನ್ನು ನೀವು ಕಂಫರ್ಟಬಲ್ ಆಗಿ ರೆಕಾರ್ಡಿಂಗ್ನ ಮಾಡಿ ಕಳ್ಸೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ರಿಲೇಟಬಲ್, ಆರ್ಗನೈಸ್ಡ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಅಂತ ಹೇಳಿದ್ದಾರೆ. ಸೊ ರಿಲೇಟಬಲ್ ಅಂದರೆ ಕೆಲವೊಂದು ಸಲ ವರ್ಡ್ಸ್ ಏನು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ನಾನು ಹೇಳ್ದೆ ಅಲ್ಲ, ಮೆಡಿಕಲಲ್ಲೇ ತೊಗೊಂಡ್ರೆ ಏನೇನೋ ಬೇರೆ ಬೇರೆ ಸೆಂಟೆನ್ಸ್ಗಳಿರುತ್ತೆ, ಕಾಮನ್ ಆಗಿ ನಮಗೆ ಅರ್ಥ ಆಗೋದಿಲ್ಲ. ಅಟ್ಲೀಸ್ಟ್ ಅದು ರಿಲೇಟಬಲ್ ಆಗಿರಬೇಕು. ನಿಮ್ಗೆ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಈ ವರ್ಡ್ನ ಹೇಳ್ತಾ ಇದ್ದಾರೆ ಅನ್ನೋದು ಅಟ್ಲೀಸ್ಟ್ ಅರ್ಥ ಆಗಬೇಕು. ಆ ರೀತಿ ಆದರೂ ನೀವು ಅದನ್ನು ಹೇಳಬೇಕಾಗಿರುತ್ತೆ. ಆರ್ಗನೈಸ್ಡ್ ಆಗಿರಬೇಕು. ಫಸ್ಟ್ ವರ್ಡ್ ಅಂದರೆ ಅವರು ಬರ್ಕೊಟ್ಟಿರ್ತಾರಲ್ವ, ಅದೇ ಲೈನ್ ವೈಸಲ್ಲಿ ಅದೇ ವರ್ಡ್ ಆದಮೇಲೆ ನೆಕ್ಸ್ಟ್ ವರ್ಡ್ ಹೇಳಬೇಕು. ಎಲ್ಲೋ ಅವರು ಒಂದು ಫಸ್ಟ್ ಲೈನಲ್ಲಿ ಇರೋದನ್ನ ನೀವು ಥರ್ಡ್ ಲೈನಲ್ಲಿ ಹೇಳೋದು, ಆ ರೀತಿ ಇರಬಾರ್ದು. ಆರ್ಡರ್ ವೈಸ್ ಕರೆಕ್ಟಾಗಿ ಹೇಳಬೇಕಾಗಿರುತ್ತೆ. ಹಾಗೆ ಡೀಟೇಲಾಗಿ ಹೇಳಬೇಕಾಗಿರುತ್ತೆ. ವರ್ಡ್ಸ್ಗಳನ್ನ ಸ್ಕಿಪ್ ಮಾಡಿ ಹೇಳೋದೆಲ್ಲ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇದೆ, ಕಾಲ್ ಸೆಂಟರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅಥವಾ ಡೇಟಾ ಬೇಸ್ಡಲ್ಲಿ ಆನ್ಲೈನಲ್ಲಿ ವರ್ಕ್ ಮಾಡಿರೋವಂಥದ್ದು, ಅಥವಾ ಪಾಡ್ಕಾಸ್ಟಲ್ಲಿ ವರ್ಕ್ ಮಾಡಿ ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಪ್ಲಸ್ ಆಗುತ್ತೆ. ಆದರೆ ಪ್ರಿಫರ್ ಇಲ್ಲ, ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡಿಕೊಂಡೆ ಇದನ್ನು ಅಪ್ಲೈನ ಮಾಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಈ ಕೆಲಸ ಅಷ್ಟು ಈಸಿ ಇದೆ, ಅಷ್ಟೇ ಹೈ ಲೆವೆಲ್ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡಿ, ಆಯಿತಾ. ಇನ್ನು ಶಾರ್ಟಾಗಿ ನಿಮ್ಮ ಕೆಲಸ ಹೇಳಬೇಕಂದ್ರೆ, ಈ ಕಂಪ್ನಿಯವರು ಕೊಡುವಂಥ ಸ್ಕ್ರಿಪ್ಟ್ನ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ
ಕಂಪ್ನಿಗೆ ವಾಪಸ್ಸು ಕಳಿಸೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಟೈಮ್ ಫಿಕ್ಸ್ಡ್ ಇರೋದಿಲ್ಲ, ಯಾವಾಗ ಬೇಕಾದರೂ ನೀವು ಮಾಡಿ ಕಳಿಸ್ಬೋದು. ಹಾಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಿಮಗೆ ಡಾಲರ್ ವೈಸಲ್ಲಿ ನಿಮಗೆ ಇಲ್ಲಿ ಸ್ಯಾಲ್ರಿನ ಕೊಡ್ತಾರೆ. ಅದು ಅವರ್ಲಿ ವೈಸ್ ಎಷ್ಟು ಅವರ್ ನೀವು ವರ್ಕ್ ಮಾಡ್ತೀರಾ ಅಷ್ಟು ಅವರ್ ನಿಮಗೆ ಇಲ್ಲಿ ಡಾಲರ್ ಫಾರ್ಮಲ್ಲಿ ಅಮೌಂಟ್ನ ಕೊಡ್ತಾರೆ. ಜೊತೆಗೆ ನೀವೇನಾದ್ರು ಅವ್ರು ಹೇಳಿರೋಂಥ ಅವರ್ಸ್ನ ಕಂಪ್ಲೀಟ್ ಮಾಡಿ ಕೊಟ್ಟರೆ, ಲೈಕ್ 4 hours 5 hours ಅವರು ಹೇಳಿರ್ತಾರಲ್ಲ, ಅದನ್ನೇನಾದ್ರು ಕಂಪ್ಲೀಟ್ ಮಾಡಿ ಕೊಟ್ಟರೆ $70 ಎಕ್ಸ್ಟ್ರಾ ಕೂಡ ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಒಳ್ಳೆ ಬೆಸ್ಟ್ ಸ್ಯಾಲ್ರಿ ಮತ್ತು ಬೋನಸ್ ಇಲ್ಲಿದೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಲೈಕ್ ಏಜ್ ಲಿಮಿಟ್ಸ್ ಇಲ್ಲ ಅಥವಾ ಇಷ್ಟೇ ಎಜುಕೇಷನ್ ಆಗಿರಬೇಕು ಅಂತಲೂ ಏನಿಲ್ಲ. ನೀವು 12th ಪಾಸ್ ಆಗಿದ್ದೀನಿ ಅಥವಾ ನಾನು 10th ಪಾಸ್ ಆಗಿದ್ದೀನಿ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಸೊ ಎಲ್ಲರೂ ಅಪ್ಲೈ ಮಾಡಿ ಆಯಿತಾ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಕೆಲಸಗಳನ್ನ ನಿಮಗೆ ಹೇಳೋದಕ್ಕೆ, ಯಾಕಂದರೆ ಅಷ್ಟು ಈಸಿ ಇದೆ, ಒಳ್ಳೆ ಕೆಲಸ ಇದೆ. ಸೊ ಆದಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದಿಷ್ಟು ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇದು ಈಸಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಕೇಳುತ್ತೆ. ಲೈಕ್ ನಿಮ್ಮ ಇಮೇಲ್ ID, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕೋದಕ್ಕೆ ಕೇಳುತ್ತೆ. ಯಾವುದು ಆ್ಯಕ್ಟಿವ್ ಇದೆ ಅಲ್ವಾ, ಕಾಲ್ಸ್ ಬರುತ್ತೆ ಹೋಗುತ್ತೆ ಅಥವಾ ವಾಟ್ಸಪ್ ಇರುತ್ತೆ, ಈ 3 ಇರೋವಂಥ ನಂಬರ್ ಒಂದನ್ನು ನೀವು ಫಿಕ್ಸ್ ಮಾಡಿಕೊಂಡು ಆ ನಂಬರ್ನ ಇಲ್ಲಿ ಆ್ಯಡ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಕೇಳಿದೆ. ಅಪ್ಡೇಟೆಡ್ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಅದರಿಂದ ಅವ್ರಿಗೆ ಇಂಪ್ರೆಸಿವ್ ಆಗಿರುತ್ತೆ ಅಂತ ಅಷ್ಟೇ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಸೆಲೆಕ್ಟ್ ಆಗಿರುವಂಥ ಲೈಕ್ ರೆಸ್ಯೂಮ್ ನಿಮಗೆ ಬೇಡ, ಇದು ಅಪ್ಡೇಟೆಡ್ ಇಲ್ಲ, ಬೇರೆದು ಬೇಕು ಅಂದರೆ ಜಸ್ಟ್ ಇಲ್ಲಿ ಅಪ್ಡೇಟ್ ರೆಸ್ಯೂಮ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಸೇವ್ ಮಾಡಿರೋವಂಥದ್ದು ಶೋ ಆಗುತ್ತೆ. ಅಲ್ಲಿ ನೀವು ಅಪ್ಡೇಟೆಡ್ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ನ ಮಾಡ್ಬೋದು. ಓಕೆನಾ. ಇಲ್ಲಿ ನಾನು ಅವ್ರು ಕೇಳಿರುವಂಥ ಇನ್ಫಾರ್ಮೇಷನ್ನ ಕೊಟ್ಟು ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಅವರು ಕೇಳಿರೋವಂಥ ನಿಮ್ಮ ನೇಮು, ನಿಮ್ಮ ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಯಿತು ಅಂತ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ಅಕಸ್ಮಾತ್ ನೀವೇನಾದರೂ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು ಅಥವಾ ಚೆಕ್ ಮಾಡ್ಕೊಬೇಕಂದ್ರೆ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಕೂಡ ಮಾಡ್ಕೊಬೋದು. ಬಟ್ ಅದ್ರ ನೆಸೆಸಿಟಿ ಇರೋದಿಲ್ಲ. ಸೊ ನೀವು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಹಾಕಿದ್ರೆ ಇದ್ರದ್ದೇನು ನೆಸೆಸಿಟಿ ಇರೋದಿಲ್ಲ. ಸೊ ಈ ರೀತಿ ಬಂತಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಮಾಡ್ತಾರೆ. ಆದಷ್ಟು ನಿಮ್ಮ ಇಮೇಲಲ್ಲಿ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಪ್ರೊಫೆಷ್ನಲ್ ವೇಯಲ್ಲಿ ಆನ್ಸರ್ನ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ, ಅದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.